ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ನನ್ನ ಒಂದು ದಿನದ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ. ಇದು ಮಂಡೇ ವ್ಲಾಗು. ಇನ್ನು ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಾರ್ನಿಂಗ್. ನಾನು ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ಕಸ ತೊಳೆದು ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಬಂದು ಸೀಬೆಕಾಯಿ ಕಟ್ ಮಾಡ್ಕೊಂಡು ತಿಂತಿದ್ದೆ. ಹಾಗೆ ನನ್ನ ಮಗನೂ ಬಂದ, ನಾನು ಅವನು ಇಬ್ಬರು ತಿಂದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ತಿರ್ಗಾಡ್ಕೊಂಬರ್ಲಿಕ್ಕೆ ಅಂತ ಹೊರಗೋಗಿದ್ರು. ಅಲ್ಲಿ ನಮ್ಮೂರ ಕೆರೆಯಲ್ಲೇ ಮೀನು ಹಿಡಿದಿದ್ರು, ಹಾಗಾಗಿ ಮೀನು ತೊಗೊಬಂದಿದ್ರು. ಕಾಫಿ ಕುಡಿದು ಮೀನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಹಾಗೆ ನನ್ನ ಮಗನು ನಾನು ಕ್ಲೀನ್ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ. ಒಂದು ಮೀನು ತಗೊಂಡು ಬಿಡ್ತಿದ್ದಾನೆ ಅವನು. ಅವ್ರು ಕ್ಲೀನ್ ಮಾಡೋಷ್ಟರಲ್ಲಿ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಮೀನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ನನಗೆ ತಂದು ಕೊಟ್ಬಿಟ್ಟು ಅವರು ತಿಂಡಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋದರು. ನನ್ನ ಮಗನು ತಿಂಡಿ ಮಾಡ್ಕೊಂಡು ಸ್ಕೂಲಿಗೆ ಹೋದ. ಇನ್ನು ನೆಕ್ಸ್ಟು ನಾನು ನಮ್ಮನೆ ಮೇಕೆಗಳಿದೆಯಲ್ಲ, ಹಾಗಾಗಿ ಸ್ವಲ್ಪ ಹುಲ್ಲು ಕುಯ್ಕೊಂಬರ್ಬೇಕಾಗಿತ್ತು. ನಮ್ಮ ಗದ್ದೆ ಹತ್ರ ಬಂದೆ ಹುಲ್ಲು ಕುಯ್ಕೊಂಡು ಹೋಗೋಣ ಮೇಕೆಗಳಿಗೆ ಅಂತ. ನೋಡಿ ಇಲ್ಲಿ ನಮ್ಮ ಸೌತೆಕಾಯಿ ಎಲ್ಲ ಆಗಿದೆ ನಮ್ಮ ಗಿಡದಲ್ಲಿ. ಸಂಜೆ ಸೌತೆಕಾಯಿ ಕುಯ್ದಿಡೋಣ ತೊಳೆದಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ರು. ಮಾರ್ಕೆಟಲ್ಲಿ ರೈಟ್ ಹೇಗಿದೆ ಅಂತ ಕೇಳ್ಕೊಂಬರ್ತೀನಿ ಕೆಲಸದಿಂದ ಬರ್ಬೇಕಾರೆ ಅಂತ ಹೇಳೋಗಿದ್ರು ನಮ್ಮ ಮನೆಯವರು. ಸೌತೆಕಾಯಿ ಎಲ್ಲ ತುಂಬ ಬಿಟ್ಟಿದೆ. ಬನ್ನಿ ಇವಾಗ ನಾವು ಮೇಕೆಗೆ ಹುಲ್ಲು ಕುಯ್ಕೊಳ್ಳೋಣ. ನಾನು ಕುಡ್ಲೂ ಮನೆಯಿಂದನೇ ತೊಗೊಂಬಂದಿದ್ದೆ. ಫಸ್ಟು ನಾನು ಸಬ್ಸಿಗೆ ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ, ಅಲ್ಲೇ ರಾಗಿ ಕಡ್ಡಿ ಎಲ್ಲ ಸುಮಾರು ಬಂದಿತ್ತು. ಅದನ್ನು ನಮ್ಮ ಮೇಕೆಗಳಿಗೆ ಕುಯ್ಕೊಂಡೋದ್ರೆ ಚೆನ್ನಾಗಿ ತಿಂತವೆ ಅಂದ್ಬಿಟ್ಟು ನಾನು ಬಂದೆ. ನೋಡಿ ಇವಾಗ ಇಲ್ಲಿ ರಾಗಿ ಕಡ್ಡಿ ಎಲ್ಲ ತುಂಬ ಬಂದಿದೆ. ನಾನಿವಾಗ 1.5 ಆಗಷ್ಟು ಕುಯ್ಕೊಂಡಿದ್ದೀನಿ. ಕಟ್ಲಿಕ್ಕೆ ಈಗ ಒಂದು ಸೋಗಿನ ಗರಿನ ಕಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇದನ್ನು ಕಟ್ ಮಾಡಿಕೊಂಡು ನಾನು ಈ ಥರ ಒಂದು ಹೊರೆ ಕಟ್ಟಿಟ್ಟೆ. ಹೊರೆ ಕಟ್ಕೊಂಡು ಇದನ್ನು ತಗೊಂಡು ಮನೆ ಹತ್ರ ಬಂದೆ ನಾನು. ಇದನ್ನ ಮನೆ ಹತ್ರ ಇಟ್ಬಿಟ್ಟು ಒಂದು ಗರಿ ತೊಗೊಂಬಂದಿದ್ದೆ. ಅದನ್ನು ನಮ್ಮ ಕುರಿಗಳಿಗೆಲ್ಲ ಹಾಕ್ತೆ ತಿಂದು. ಅಷ್ಟರಲ್ಲಿ ನೀರು ಬಿಟ್ಟಿದ್ರು, ಕುಡಿಯೋ ನೀರನ್ನು. ನಾನು ಮನೆಗೆಲ್ಲ ನೀರು ಇಟ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಬಂದೆ. ಹಾಗೆ ನಮ್ಮ ಗಿಡದಲ್ಲಿ ದಾಸವಾಳದ ಹೂಗಳು ಬಿಟ್ಟಿತ್ತು, ಅದೆಲ್ಲ ಕಿತ್ಕೊಂಡು ಬಂದು ನಾನು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ನೆನ್ನೆ ಮುಡಿಸಿದಂಥ ಹೂವೆಲ್ಲ ಬತ್ತೋಗಿತ್ತು, ಅದೆಲ್ಲ ತೆಗೆದಿಟ್ಟು ಇವಾಗ ಕಿತ್ಕೊಬಂದಿರೋಂಥ ಹೂವೆಲ್ಲನೂ ಮುಡಿಸಿ ನಾನು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮುಗಿಸಿ ನಾನು ತಿಂಡಿ ಎಲ್ಲ ಮಾಡಿಕೊಂಡೆ. ತಿಂಡಿ ಎಲ್ಲನೂ ಮಾಡಿಕೊಂಡು ನಾನು ಪಾತ್ರೆ ಎಲ್ಲನೂ ತೊಳೆದಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟ್ ಕೆಲಸನೇ ನಮ್ಮ ಮನೆ ಮೇಕೆಗಳಿಗೆ ಹುಲ್ಲು ಹಾಕೋದು, ನೀರು ಕುಡಿಸೋದು. ನಮ್ಮ ಮನೆ ಹಾಗೆ ಒಂದು ಕೋಳಿನೂ ಇದೆ ನೋಡಿ. ಇವಾಗ ಅವಕ್ಕೆ ನೀರೆಲ್ಲನೂ ಬಿಡಬೇಕು ಕುಡಿಲಿಕ್ಕೆ. ನಲ್ಲಿ ನಾನು ಒಳಗಡೆಲೆ ಹಾಕ್ಸಿದ್ದೀವಿ. ಎಷ್ಟು ಬಿಸಿಲು ಇತ್ತೋ ಏನೋ, ಅವಕ್ಕೆ ತುಂಬ ದಾವರಿತ್ತು ಅನಿಸುತ್ತೆ. ನೀರು ಬಿಡ್ತಿದ್ದಂಗೆ ಬಂದು ನೀರೆಲ್ಲನೂ ಕುಡಿತಿದ್ದೋ. ಅವಕ್ಕೆ ನೀರೆಲ್ಲ ಬಿಟ್ಟು ಇವಾಗ ನಾನು ಈ ಟ್ರೈ ಪ್ಲೇಟ್ಗೆ ನಾನು ತಂದಿದ್ದಂಥ ಹುಲ್ಲನ್ನು ಇದಕ್ಕೆ ಹಾಕಿ ಅವಕ್ಕಿಟ್ಟು. ನಮ್ಮನೆ ತುಂಬ ಕೋಳಿಗಳು ಇದ್ವು. ನಮ್ಮನೆಗೆ ಮನೆಯೆಲ್ಲ ಕಟ್ಟಾದ್ಮೇಲೆ ಸ್ವಲ್ಪ ಗಲೀಜೆಲ್ಲ ಮಾಡುತ್ತೆ, ಕ್ಲೀನ್ ಮಾಡೋಕ್ಕಾಗಲ್ಲ ಸ್ಮೆಲ್ಲು ಅಂದ್ಕೊಂಡು ಸ್ವಲ್ಪ ಕಡಿಮೆ ಮಾಡಿದ್ವಿ ಕೋಳಿ ಸಾಕೋದನ್ನು. ಇವಾಗ ಒಂದೇ ಒಂದು ಇಟ್ಕೊಂಡಿದ್ದೀವಿ, ಬೇಜಾರಾಗುತ್ತೆ ಒಂದು ಇಲ್ಲ ಅಂದರೆ ಅಂತ. ನಾನಿವಾಗ ಹುಲ್ಲು ಹಾಕಿದ್ದೀನಿ, ತಿಂತಿದ್ದಾವೆ ನೋಡಿ ಈಗ ಅವು. ಈ ಕಡೆ ಸೈಡಲ್ಲಿ ನಾವು ರಾಗಿ ಹುಲ್ಲನ್ನು ದುಡ್ಡು ಕೊಟ್ಟು ತಂದು ಇಟ್ಕೊಂಡಿದ್ದೀವಿ, ಟಾರ್ಪಲ್ ಮುಚ್ಚಿಟ್ಕೊಂಡಿದ್ದೀವಿ, ಮಳೆ ಬಂದರೆ ನೆನೆಯುತ್ತೆ ಅಂತ. ಹಾಗೆಯೇ ನಮ್ಮ ಗಿಡದಲ್ಲಿ ಕೆಲವೊಂದೆರಡು ಮೆಣಸಿನ್ಕಾಯಿಗಳು ಬಿಟ್ಟಿದ್ದು, ಅದನ್ನು ಕುಯ್ಕೊಂಡೆ ನಾನು. ನಮ್ಮ ಮನೆ ಮುಂದೆ ಕಾಲುವೆ ಇದೆ, ಅಂದರೆ ಹೊಳೆ ನೀರು ಬಿಡ್ತಾರಲ್ಲ ಗದ್ದೆಗೆಲ್ಲ, ಅದು ನೋಡಿ. ಇವಾಗ ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ನೀರು ಬಿಟ್ಟಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀರು. ನಮ್ಮ ಮನೆ ಊರಿಂದ ಸ್ವಲ್ಪ ಹೊರಗಡೆ ಇರೋದ್ರಿಂದ ತುಂಬ ಪ್ರಶಾಂತವಾಗಿರುತ್ತೆ. ನಾನಂತೂ ಪ್ರಕೃತಿಗೆ ತುಂಬ ಹತ್ತಿರವಾಗಿರೋ ಥರ ಫೀಲ್ ಆಗುತ್ತೆ. ಈ ನೀರು, ಹಸಿರು, ಹಾಗೆ ಹಕ್ಕಿಗಳ ಪಕ್ಷಿಗಳ ಶಬ್ದ, ಇದೆಲ್ಲ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ನಿಮಗೂ ಹೇಗೆ ಪ್ರಕೃತಿ ಮಧ್ಯದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಸಿರು ನೋಡಬೇಕು, ಈ ಥರ ವಾತಾವರಣದಲ್ಲಿ ಇರಬೇಕು ಅಂತ ಯಾರಿಗಾದ್ರೂ ಇಷ್ಟನಾ? ಕಮೆಂಟಲ್ಲಿ ತಿಳಿಸಿ. ನೋಡಿ ನಮ್ಮನೆ ಕೋಳಿ ಮಾಡಿ ಹೋಗ್ತಿದೆ.
ಹಾಗೆ ಮೆಣಸಿನ್ಕಾಯಿ ಎಲ್ಲ ಕುಯ್ಕೊ ಬಂದಿದ್ನಲ್ಲ ಒಂದು ಪ್ಲೇಟ್ಗೆ ಹಾಕಿಟ್ಟೆ. ಪ್ಲೇಟ್ಗೆ ಹಾಕಿಟ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ನಮ್ಮನೆ ಫ್ರಿಜ್ಜಲ್ಲಿ ಮೀನೆಲ್ಲನೂ ಹಾಗೆ ಇಟ್ಟಿದ್ದೆ. ನಾನು ಬೆಳಗ್ಗೆ ಸಾಂಬಾರು ಮಾಡಿಟ್ಟಿರಲಿಲ್ಲ, ಹಾಗಾಗಿ ಇವಾಗ ಸಾಂಬಾರು ಮಾಡಿಡೋಣ ಅಂತ ಎದ್ದು ಬಂದೆ. ಸಾಂಬಾರಿಗೆ ಏನೇನು ಬೇಕು ಅಂತ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುರ್ಗಡ್ಲೆ, ಹುಣಸೆಹಣ್ಣು, ಈರುಳ್ಳಿ, ಹಾಗೆ ಚಕ್ಕೆ ಪುಡಿ, ಮೆಂತ್ಯ ಕಾಳು ಹುರಿದಿಟ್ಕೊಂಡಿರೋಂಥದ್ದು, ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಇಲ್ಲಿ ಹರಳೆಣ್ಣೆ ತೋರ್ತಿದ್ದೀನಿ. ಇದನ್ನು ಮಸಾಲೆಗೆ ರುಬ್ಬಬೇಕಾದ್ರೇ ಹಾಕ್ಕೋಬೇಕು. ಹಾಗೆ ಅಲ್ಲಿ ಸಾಂಬಾರಿಗೆ ಬೇಕಾಗಿರೋಂಥ ಸಾಂಬಾರು ಪುಡಿ ನೋಡಿ. ಇವಾಗ ನಾನು ಜಾರಿಗೆಲ್ಲ ಏನೇನು ತೋರಿಸ್ತೆ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ಇವಾಗ ಖಾರದ ಪುಡಿ ಹಾಕ್ತಿದ್ದೀನಿ. ನಾನಿಲ್ಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಯಾವುದೂ ಬೇರೆ ಮಾಡಿಟ್ಟಿರಲ್ಲ, ಎಲ್ಲನೂ ಮಿಕ್ಸ್ ಮಾಡಿ ಒಂದು ಅದಕ್ಕೆ ಇಟ್ಕೊಂಡಿರ್ತೀನಿ. ಇವಾಗ ಹರಳೆಣ್ಣೆನೂ ಹಾಕಿ ನೀರು ಹಾಕಿ ರುಬ್ಕೋಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ನಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ಅದಕ್ಕೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಈ ಪಾತ್ರೆನ ಇಡ್ತೀನಿ. ಚೆನ್ನಾಗಿ ಹುಳಿ ಬೇಯಬೇಕಿದ್ದು. ಇದು ಬೆಂದ ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಮೀನನ್ನ ನಾವು ತೊಳ್ಕೊಂಡು ಹಾಕ್ಬೇಕು ಇದಕ್ಕೆ. ಹಾಗೆ ನಮ್ಮ ಮನೆ ಒಂದೆರಡು ನಳ್ಳಿನೂ ಕೂಡ ಹಿಡ್ದಿದ್ರು ಮನೆ ಎದುರುಗಡೆ ಕವಲೆನೇ, ಅದನ್ನು ಸ್ವಲ್ಪ ಸಾಂಬಾರು ಮಾಡಿದೆ. ಜಾಸ್ತಿ ಏನು ಮಾಡಲಿಲ್ಲ, ಸ್ವಲ್ಪ ಮಾತ್ರ ಮಾಡಿದ್ದೆ ಅಷ್ಟೇ. ಇವಾಗ ಹುಳಿ ಎಲ್ಲ ಬೆಂದಿರೋದಕ್ಕೆ ಮೀನು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಅಡುಗೆ ಎಲ್ಲ ಮಾಡಿಟ್ಟು ಸ್ವಲ್ಪ ಬಟ್ಟೆ ಒಗಿಬೇಕಾಗಿತ್ತು. ಬಟ್ಟೆನ ಒಗೆದು ಒಣಗಾಕಿದ್ದೀನಿ ನೋಡಿ ಇಲ್ಲಿ. ಹಾಗೆ ಮೇಕೆಗಳಿಗೆ ಸ್ವಲ್ಪ ಹುಲ್ಲು ಹಾಕಬೇಕಾಗಿತ್ತು, ಹುಲ್ಲೆಲ್ಲನೂ ಹಾಕಿದೆ ನೋಡಿ. ಅವಳು ಏನೋ ಕೊಡ್ತಿದ್ದಾಳೆ ಅನ್ಕೊಂಬರ್ತಿದ್ದಾಳೆ. ನಾನು ಮುದ್ದೆ ಎಲ್ಲ ಹೆಚ್ಚಾಗಿದ್ದರೆ ಮುದ್ದೆ ಕೊಡ್ತೀನಿ, ಇಲ್ಲ ಬಾಳೆಹಣ್ಣು ಏನಾರು ಇದ್ದರೆ ನಮ್ಮನೆ ಬಾಳೆಹಣ್ಣು ಕೊಡ್ತೀನಿ. ಹಾಗಾಗಿ ಅವು ಬರ್ತವೆ ನಾನು ಅಲ್ಲಿಗೆ ಬಂದಾಗೆಲ್ಲ. ಮನೇಲಿ ಈ ಥರ ಪ್ರಾಣಿಗಳು ಸಾಕಿದ್ರೆ ನಾವು ಒಬ್ಬರೇ ಇದ್ದೀವಿ ಮನೇಲಿ ಅಂತಲೂ ಅನಿಸಲ್ಲ. ಮನೇಲಿ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ನಮಗೂ ಒಂಟಿತನ ಅನ್ನೋದು ಸ್ವಲ್ಪ ಇರುತ್ತೆ. ಹಾಗಾಗಿ ಸಾಕಿದ್ರೆ ಆ ಥರ ಅನಿಸಲ್ಲ. ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿದ್ದೀವಿ ಅಂತಲೂ ಅನಿಸಲ್ಲ. ನಾನು ಹೇಳಿದ್ದು ಸರಿ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ನೋಡಿದ್ರಲ್ವಾ, ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.